ಶಿವಮೊಗ್ಗ ನಗರಕ್ಕೆ ಹೊಂದಿಕೊಂಡಂತಿರುವ ಬಸವನಗಂಗೂರು ಗ್ರಾಮದಲ್ಲಿ ತಲೆದೋರಿರುವ ನೀರಿನ ಅಭಾವ ಸದ್ಯಕ್ಕೆ ಪರಿಹಾರವಾಗುವಂತೆ ಗೋಚರವಾಗುತ್ತಿಲ್ಲವಾಗಿದೆ. ಹೊಸದಾಗಿ ಕೊರೆಯಿಸಿರುವ ಬೋರ್ವೆಲ್ಗೆ ವಿದ್ಯುತ್ ಸಂಪರ್ಕ ವ್ಯವಸ್ಥೆ ಕಲ್ಪಿಸದಿರುವುದರಿಂದ ಇಲ್ಲಿಯವರೆಗೂ ಗ್ರಾಮಕ್ಕೆ ನೀರು ಪೂರೈಕೆಯಾಗುತ್ತಿಲ್ಲವೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಬಸವನಗಂಗೂರು ಗ್ರಾಮದಲ್ಲಿ ಸಾವಿರಾರು ಜನರು ವಾಸಿಸುತ್ತಿದ್ದಾರೆ, ಆದರೆ ನೀರಿನ ಅಭಾವವಿದೆ. ಈ ಕುರಿತಂತೆ ಉದಯ ಸಾಕ್ಷಿ ಡಿಜಿಟಲ್ ನ್ಯೂಸ್ ವಿಸ್ತೃತ ವರದಿ ಮಾಡಿತ್ತು. ವರದಿಯ ಬೆನ್ನಲ್ಲೇ ಅಬ್ಬಲಗೆರೆ ಗ್ರಾಮ ಪಂಚಾಯಿತಿ ಆಡಳಿತವು ಹೊಸದಾಗಿ ಬೋರ್ವೆಲ್ ಕೊರೆಯಿಸಿತ್ತು. ಸುಮಾರು 3 ಇಂಚು ನೀರು ಕೂಡ ಬೋರ್ವೆಲ್ನಲ್ಲಿ ಬಿದ್ದಿತ್ತು. ಹೊಸ ಬೋರ್ವೆಲ್ನಿಂದ ನೀರು ಪೂರೈಕೆಗೆ ಪೈಪ್ಲೈನ್ ವ್ಯವಸ್ಥೆ ಕೂಡ ಗ್ರಾಮ ಪಂಚಾಯಿತಿ ಆಡಳಿತ ಮಾಡಿಕೊಂಡಿತ್ತು. ಆದರೆ ಇಲ್ಲಿಯವರೆಗೂ ಮೆಸ್ಕಾಂ ಸದರಿ ಬೋರ್ವೆಲ್ಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಲ್ಲ. ಇದರಿಂದ ನೀರು ಪೂರೈಕೆಯಾಗುತ್ತಿಲ್ಲವೆಂಬ ಆರೋಪ ಗ್ರಾಮಸ್ಥರದ್ದಾಗಿದೆ. ಒಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರವರು ಬೇಸಿಗೆ ವೇಳೆ ನಾಗರಿಕರಿಗೆ ಸಮರ್ಪಕವಾಗಿ ನೀರು ಪೂರೈಸಿ ನೀತಿ ನಿಯಮಗಳನ್ನು ಮುಂದಿಟ್ಟುಕೊಂಡು ವಿಳಂಬ ಮಾಡದಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಆದರೆ ಮತ್ತೊಂದೆಡೆ ಮೆಸ್ಕಾಂನಿಂದ ವಿದ್ಯುತ್ ಸಂಪರ್ಕ ಲಭ್ಯವಾಗದ ಕಾರಣದಿಂದ ಬಸವನಗಂಗೂರು ಗ್ರಾಮದಲ್ಲಿ ನೀರು ಪೂರೈಕೆಗೆ ಅಡೆತಡೆಯಾಗಿ ಪರಿಣಮಿಸಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ಬಸವನಗಂಗೂರು ಗ್ರಾಮದಲ್ಲಿ ತೀವ್ರ ಸ್ವರೂಪದ ನೀರಿನ ಸಮಸ್ಯೆ ಇದೆ. ತಕ್ಷಣವೇ ಮೆಸ್ಕಾಂ ನೂತನ ಬೋರ್ವೆಲ್ಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು. ಹಾಗೆಯೇ ನಗರಕ್ಕೆ ಪೂರೈಕೆಯಾಗುವ ವಿದ್ಯುತ್ ವ್ಯವಸ್ಥೆಯನ್ನು ಗ್ರಾಮಕ್ಕೂ ಕಲ್ಪಿಸಬೇಕು. ಇಲ್ಲದಿದ್ದರೆ ಗ್ರಾಮ ಪಂಚಾಯಿತಿ ಹಾಗೂ ಮೆಸ್ಕಾಂ ಕಚೇರಿಗಳ ಮುಂದೆ ಉಗ್ರ ಸ್ವರೂಪದ ಹೋರಾಟ ನಡೆಸಲಾಗುವುದು ಎಂದು ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ಶಿವಮೊಗ್ಗ ಹತ್ರ ಬಸವನಗಂಗೂರು ಅಂತ ವಿಲೇಜ್ ಅಣ್ಣ. ಅಲ್ಲಿ ಏನಾಗಿದೆ ಅಂದರೆ ಬೇಸಿಗೆಗಾಲ ಬಂತು ಅಂದ್ಬಿಟ್ರೆ ಶಿವಮೊಗ್ಗ 1 ಗಂಟೆ ಇದೆ, ಏನು ದೂರ ಇಲ್ಲ, ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರಲ್ಲಿ ಇದೆ. ಈ ಬೇಸಿಗೆ ಬಂತು ಅಂದರೆ 5 ದಿನಕ್ಕೆ 6 ದಿನಕ್ಕೆ ಒಂದೊಂದು ಟೈಮ್ ನೀರು ಕೊಡ್ತಾರೆ. ತುಂಬ ಸಮಸ್ಯೆ ಆಗ್ತೈತೆ. ಒಳಗೆ ಬೋರ್ ಹೊಡ್ಸಿದ್ರು, ಅವಾಗಿಂದ ನೀರು ಬಿಟ್ರಿ ಅಂದರೆ ಕರೆಂಟ್ ಇಲ್ಲ ಅಂತ ಇದು ಮಾಡ್ತಿದ್ದಾರೆ. ಮೊನ್ನೆ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಕುಡಿಯೋ ನೀರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅಂತೇಳಿ ಏನು ಹೇಳಿದ್ದಾರೆ, ಇಮಿಡಿಯೇಟ್ಲಿ ಅಧಿಕಾರಿಗಳಿಗೆ ಪರ್ಮಿಷನ್ ಕೊಡ್ರಿ ಅಂತ ಹೇಳಿದ್ದಾರೆ. ಆದರೂ ಈ ಸಿದ್ದರಾಮಯ್ಯರದು ಮಾತಿಗೆ ಏನು ಗಾಳಿ ತೂರಿದಾರೋ ಏನು ಅಂತ ಗೊತ್ತಾಗ್ತಿಲ್ಲ. ಅಧಿಕಾರಿಗಳಿಗೆ ಕೇಳಿದ್ರೆ ಕರೆಂಟ್ ಕೊಡ್ತಿಲ್ಲ ಅಂತ PDO ಅವ್ರ ಸಾಹೇಬ್ರು ಆಗಲಿ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕುಡಿಯೋ ನೀರಿಗೆ ತುಂಬ ಸಮಸ್ಯೆ ಐತೆ. ನಾವು ಎಲ್ಲಿ ಅಂದರೆ 5 ದಿನ 4 ದಿನ ದನ ಕರೆಗಳು ಕುಡಿಯೋ ನೀರಿಲ್ಲ. ಇಲ್ಲಿ ಕೆರೆ ಕಟ್ಟೆಗಳು ಇದಾಗಿದ್ದಾವೆ. ಏನಾಗಿದೆ ಅಂದರೆ 8 ದಿವಸ ಆಗಿದೆ, ಒಬ್ಬೊಬ್ರು ಸ್ನಾನ ಮಾಡೋಕ್ಕಾಗ್ತಿಲ್ಲ. ಜನಗಳದ್ದು ಸಮಸ್ಯೆ ಯಾರು ಕೇಳ್ತಾ ಇಲ್ಲ. ಹಂಗಾಗಿ ದಯವಿಟ್ಟು ಇಲ್ಲಿ ನೀರು ಕೊಟ್ಟಿಲ್ಲ ಅಂದರೆ 2 ದಿನದ ಪಂಚಾಯತಿ ನುಗ್ಗಿ ಉಗ್ರ ಹೋರಾಟ ಮಾಡ್ತೀವಿ. ಬಸವನಗೂರು ಗ್ರಾಮ ಕಪ್ಪು ಬಾವುಟನ ಬೀಸ್ಬಿಟ್ಟು ನಾವು ಉಗ್ರ ಹೋರಾಟ ಮಾಡ್ತೀವಿ. ನಮ್ಮ ಮಾನ್ಯ ಸಿದ್ದರಾಮಯ್ಯರು ಅವರು ಮಾತಿಗೂ ಬೆಲೆ ಇಲ್ಲ ಅಂದಾಗ ಈ ಮೆಸ್ಕಾಂನವರು ನಮ್ಮ ಊರಿಗೆ ಕರೆಂಟಿನ ತುಂಬ ಅಭಾವವಾಗಿ ಮಾಡ್ತಿದ್ದಾರೆ. ಈ ಕುಡಿಯೋ ನೀರಿಂದು ಕಲೆಕ್ಷನಿಗೆ ಮೆಸ್ಕಾಂನವರು ಫಸ್ಟಿಗೆ ಪರ್ಮಿಷನ್ ಕೊಡಬೇಕಾಯ್ತು. ಇವರು ಯಾವ 2 ತಿಂಗಳಾಯ್ತು ಸರ್, ಬೋರ್ 2 ತಿಂಗಳಾಯ್ತು, ನೀರು ಕೊಡ್ರಿ ಅಂತ ಪದೇ ಹೋದ್ರು ಅವ್ರೇನು ತಲೆ ಕೆಡಿಸ್ಕೊಳ್ತಿಲ್ಲ. ಹೋಗಿದೀವಿ ಈಗ ಬೇಸಿಗೆಯಲ್ಲಿ ನೀರಿನ ಅಭಾವ ಸಮಸ್ಯೆ. ಯಾವ ಮಳೆಗಾಲನೇ ಆಗಲಿ ಬೇಸಿಗೆಗಾಲನೇ ಆಗಲಿ ನಮ್ಮೂರಿಗೆ ಸಿಟಿ ನಿಯರ್ ಇದೀವಿ, ನಮ್ಮೂರಿಗೆ ಸಿಕ್ಕಾಪಟ್ಟೆ ನೀರಿನ ಅಭಾವ ಇದೆ. ಇದನ್ನ ಯಾರು ಕೇಳೋರೆ 4 ದಿನಕ್ಕೆ 5 ದಿನಕ್ಕೆ ನೀರು ಬಿಡ್ತಾರೆ. ಆ ನೀರು ನಾವು ಅಲ್ಲೇ ತನಕ ಸ್ಟಾಕ್ ಇಡ್ಕೊಂಡು ಕುಡಿಯಕ್ಕಾಗತ್ತಾ? ಆ ನೀರು ಏನಕ್ಕೆ ಬರ್ತದೆ? ಈಗ ಅಧಿಕಾರಿಗಳು ಈಗ ಅದೇ ನೀರು ಅವರೇ ಕುಡಿತಾರೆ ಸರ್. PDO 8 ದಿವಸಕ್ಕೆ ನೀರು ಕುಡಿಯಕ್ಕಾಗತ್ತ? ಅವರು ಅರ್ಧ ಗಂಟೆ ಸರ್ ನೀರು ಬಿಡೋದು, ಅರ್ಧ ಗಂಟೆನ ನೀರು ಬರಲ್ಲ, ಕರೆಂಟ್ ಹೋಯ್ತು ಸರ್. ಇಷ್ಟು ನಾವು ಸಿಟಿ ಹತ್ರ ಇದೀವಿ, ಸಿಟಿ ನಿಯರ್ ಅಲ್ಲಿ ಇದ್ದಾಗ ನಮಗೆ ಸಿಟಿ ಕರೆಂಟ್ ಇಷ್ಟು ದಿನ ಸೌಲಭ್ಯತೆ ಇತ್ತು. ಈ ಮೆಸ್ಕಾಂನವರು ಈಗ ಸಿಟಿ ಸೌಲತ್ತಿನ ಕರೆಂಟ್ ಅನ್ನು ತೆಗೆದು ಬಿಟ್ಟಿದ್ದಾರೆ. ನೀರ್ ಬಿಡ್ತಿರೋದೇ 8 ದಿನಕ್ಕೆ ಒಂದು ಟೈಮ್. 8 ದಿವಸದಂಗ ನೀರ್ ಕುಡಿಯಕ ಅದು 8 ದಿವಸಗಟ್ಲೆ ನೀರ್ ಬಿಟ್ರು 2 ದಿವಸಕ್ಕೊಂದ್ಸಲ ನೀರು ಸಿಗೋದಿಲ್ಲ. ಅಲ್ಲಿ ಅರ್ಧ ಗಂಟೆನೂ ಬಿಡೋದು. ನೀರು ಕುಡಿಯಕ್ ಆಗೋದಿಲ್ಲ. ಆ ನೀರು ವಾಸನೆ ಬಂದ್ಬಿಡ್ತದೆ. 8 ದಿವಸಗಟ್ಲೆ ಯಾರು ಕುಡಿಯಕ್ ಆಗೋದಿಲ್ಲ ಆ ನೀರು. ಇವ್ರು ಇಮಿಡಿಯೇಟ್ಲಿ ಬೋರ್ ಹೊಡ್ಸಿ 2 ತಿಂಗಳಾಯ್ತಲ್ಲ, ಇಮಿಡಿಯೇಟ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ನೀರು ಕುಡಿತಾರೆ. 2 ದಿನ ಟೈಮ್ ಮಾಡ್ತೀವಿ. ಪಂಚಾಯತಿ ಬೀಗ ಹಾಕಿ ನಾವು ಹೋರಾಟ ಮಾಡಕ್ಕೆ ನಾವು ರೆಡಿ ಸರ್. ಯಾವ PDO ಆಗ್ಲಿ ಯಾವ ಅಧಿಕಾರಿ ಆಗ್ಲಿ 2 ದಿನದೊಳಗೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಅದ್ ಮುಂದೆ ಏನ್ ಮಾಡ್ಬೇಕು ಅದ್ ಮಾಡ್ತೀವಿ. ನೋಡಿ ಆಮೇಲೆ ಇನ್ನೊಂದ್ ಏನಾಗಿದೆ ಅಂದ್ರೆ ಬೋರ್ ನೀರು ಸ್ವಲ್ಪ ಕಲುಷಿತ ಬರ್ತೈತೆ. ಹಾಗಾಗಿ ನಮ್ದೇನು ಸಿಟಿಯಿಂದ ಒಂದು ಅರ್ಧ ಕಿಲೋಮೀಟರ್ ಇಲ್ಲ ಸರ್, ಬಂದಿದೆ ಅಲ್ಲಿ ಲಾಸ್ಟ್ ಇನ್ನೊಂದು ಅರ್ಧ ಕಿಲೋಮೀಟರ್ ಬಂದ್ಬಿಟ್ರೆ ನಮಗೆ ಒಳ್ಳೆ ಅದೊಂದು ನಮಗೆ 2 ದಿವಸಕ್ಕೆ ಟೈಮ್ ಕೊಡ್ಲಿ ಸಾಕು. ನಮಗೆ 2 ದಿವಸಕ್ಕೆ ಟೈಮ್ ಒಳ್ಳೆ ನೀರು ಕೊಟ್ರೆ ಸಾಕು. ಇದು ಬಾರಿ ಕಲುಷಿತ ಆಗ್ತಿದೆ, ಫಿಲ್ಟರ್ ಆಗ್ತಿಲ್ಲ ಎಲ್ಲೋ. ಆಮೇಲೆ ಜಲ ಜೀವನ ವ್ಯವಸ್ಥೆ ಅಂತ ಮಾಡಿದ್ದಾರೆ. ಒಂದು 8 ದಿನಕ್ಕೆ 1 ಟೈಮ್ ನೀರ್ ಬಿಡ್ತಿದಾರೆ. ಮತ್ ಮನೆ ಗಂಗೆ ಅಂದ್ಬಿಟ್ಟು ಬಿಲ್ಗಳೆಲ್ಲ ಮಾಡಿಸ್ಕೊಂಡು ದುಡ್ಡು ತಿಂದಿದ್ದಾರೆ.
ಸುಮ್ನೆ ಚಂದಕ್ಕೆ ಮನೆ ಮನೆ ಮುಂದೆ ಸಮಾಧಿ ರೀತಿ ಮಾಡ್ಕೊಟ್ಟಿದ್ದಾರೆ ಅವರು. ಮನೆ ಮನೆ ಮುಂದೆ ಒಂದೊಂದು ಸಮಾಧಿ ಕಟ್ದಂಗಾಗಿದೆ. ಅದೇ ನೀರಿಂದು ವ್ಯವಸ್ಥೆ ಮಾಡ್ಕೊಡೋ ಅಂತ ನಿಲ್ಲಿ ಆಗಿಲ್ಲ ಅದು. ತುಂಗಾ ನದಿ ನೀರಿನ ವ್ಯವಸ್ಥೆ ಒಂದು ನಮ್ಮ ಮಾಡ್ಕೊಡಿ. 2 ಸೆಕೆಂಡ್ ಟೈಮ್ ಆದ್ರೂ ನಮಗೆ ತುಂಗಾ ನದಿ ನೀರು ವ್ಯವಸ್ಥೆ ಮಾಡ್ಕೊಡಿ ದಯವಿಟ್ಟು. ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳ್ತಿದೀವಿ, ಸ್ವಲ್ಪ ಅದನ್ನಾರ ಒಂದು ವ್ಯವಸ್ಥೆ ಮಾಡ್ಕೊಡ್ರಿ. ನೀರು ಈ ನೀರು ಸರಿಯಾಗಿ ಬರ್ತಾ ಇಲ್ಲ, ಅದನ್ನಾರ ಒಂದು ವ್ಯವಸ್ಥೆ ಮಾಡ್ಕೊಡಿ ಸರ್ ನಮಗೆ. 30 ವರ್ಷಕ್ಕೆ ಸತ್ತೋಗ್ತಾ ಇದ್ದಾನೆ ಇವಾಗ ಈ ನೀರು ಕುಡ್ದು. 8 ದಿನಕ್ಕೆ ಒಂದ್ಸರಿ ಬಿಟ್ರೆ 50 ವರ್ಷ ಬದುಕೋನು 30 ವರ್ಷಕ್ಕೆ ಸತ್ತೋಗ್ತಾ ಇದ್ದಾನೆ. ಅವರು ಕುಡಿತಾರ, ಅವ್ರು ಕುಡಿತಾರ, ಸೆಕ್ರೆಟರಿ ಇನ್ನೊಬ್ರು ಅದೇ ನೀರು ಅವ್ರು ಕುಡಿತಾರ, ಅಧಿಕಾರಿಗಳು ಕುಡಿತಾರ. 2 ತಿಂಗಳು ಬೇಕಾ ನೀರು ಕುಡಿಲಿಕ್ಕೆ? ಮೊನ್ನೆ ಹೋದಾಗ